ನಮ್ಮ ಹಿಸ್ಟ್ರಿ ನೋಡಿದರೆ ಈಗ ಒಂದು 2-3 ವರ್ಷದಲ್ಲಿ ನಾವು ಈ ಕ್ರಾಪ್ಸಿಗೆ ಒಂದು ಗೋಲ್ಡನ್ ಹಿಸ್ಟ್ರಿ ಅಂತ ಹೇಳ್ಬೋದು. ಯಾಕೆಂದರೆ ಈ ಸಲದ ಬಜೆಟಲ್ಲಿ ನಿಮಗೆ ಗೊತ್ತಿದೆ, ತೆಂಗಿಗೆ ಒಂದು ಸ್ಪೆಷಲ್ ಸ್ಕೀಮ್ ತಂದಿದೆ ಗೌರ್ಮೆಂಟ್ ಆಫ್ ಇಂಡಿಯಾ. ಏನಂದರೆ ಎಲ್ಲೆಲ್ಲಿ ಹಳೆ ಮರಗಳಿದ್ದಾವೆ ಅದನ್ನು ತೆಗೆದುಬಿಟ್ಟು ಹೊಸ ಮರಗಳನ್ನು ಹಾಕಿ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕಂತ. ಇದೊಂದು ನಮ್ಮ ಮಟ್ಟಿನಲ್ಲಿ ಇಲ್ಲಿಯ ರೈತರಿಗೆ ಒಂದು ಭಯಂಕರ ಸುಧಾವಕಾಶ. ಅದೇ ಥರ ಇನ್ನೊಂದು ಕ್ರಾಪ್ ಕೊಕ್ಕೋ ಇದೆ. ಕೊಕ್ಕೋಗೆ ಕೂಡ ಒಂದು ಸ್ಪೆಷಲ್ ಸ್ಕೀಮ್ ಬಂದಿದೆ. ಏನಂದರೆ ನಮ್ಮ ಭಾರತದಲ್ಲಿ ಕೊಕ್ಕೋ ಡಿಮಾಂಡ್ 1,00,000 ಟನ್ ಇದೆ, ಬಟ್ ನಮ್ಮ ಪ್ರೊಡಕ್ಷನ್ ಇಲ್ಲಿ ಖಾಲಿ 30,000 ಟನ್. ನಮ್ಮ ಪ್ರೈಮ್ ಮಿನಿಸ್ಟ್ರದ್ದು ಉದ್ದೇಶ ಏನಂದರೆ ನಾವು ಎಲ್ಲ ಕ್ರಾಪಲ್ಲಿಯೂ ಸೆಲ್ಫ್ ಸಫಿಷಿಯೆಂಟ್ ಇರಬೇಕಂತ. ಆ ನಿಟ್ಟಿನಲ್ಲಿ ಈ ಸ್ಪೆಷಲ್ ಸ್ಕೀಮ್ ಈಗ ನಾವು ಅದರದ್ದು ಪ್ರಾಜೆಕ್ಟ್ ತಯಾರು ಮಾಡ್ತಾ ಇದ್ದೀವಿ. ಯಾವ ಥರ ನಾವು ಏರಿಯಾ ಎಕ್ಸ್ಪಾನ್ಷನ್ ಮಾಡಬೇಕು, ಯಾವ ಥರ ಪರ್ ಹೆಕ್ಟೇರ್ ಅದರದ್ದು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಮಾಡಿದರೆ 1,00,000 ಟನ್ನಿಗೆ ನಾವು ಗುರಿ ಇಟ್ಕೊಂಡು ಇದು ಮಾಡಿದರೆ ಯಾವ ಥರ ಅದನ್ನು ರೀಚ್ ಆಗ್ಬೋದು, ಆ ರಿಸರ್ಚ್ ಯಾವ ಥರ ಬೇಕು, ಆ ನಿಟ್ಟಿನಲ್ಲಿ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಮೂರನೇದು ಬಹಳ ಇಂಪಾರ್ಟೆಂಟ್ ಕ್ರಾಪ್ ಇಲ್ಲಿದು ಅಡಿಕೆ. ಅಡಿಕೆ ನಮ್ಮ ಸೌತ್ ಕೆನರಾ ಈ ಭಾಗದ್ದು ಒಂದು ಟ್ರೆಡಿಷನಲ್ ಕ್ರಾಪ್. ಈಗ ನಿಮಗೆ ಗೊತ್ತಿದೆ, ನಮಗಿಲ್ಲಿ ಒಳ್ಳೆ ಗಾಳಿ, ಒಳ್ಳೆ ಹವಾಮಾನ ಸಿಗ್ತಾ ಇದೆ ಅಂದರೆ ಬೇರೆ ಕಡೆ ಕಂಪೇರ್ ಮಾಡಿದರೆ ಅದು ಮೇಯ್ನಾಗಿ ಅಡಿಕೆ ಮತ್ತು ತೆಂಗಿನ. ಇದನ್ನು ನಾವು ಯಾರೂ ಇಷ್ಟೊತ್ತರೆಗೆ ಅದಕ್ಕೆ ಗಮನ ಹರಿಸಿಲ್ಲ. ಬಟ್ ಈ ಭಾಗದ ಜನರಿಗೆ, ಈ ಕೋಸ್ಟಲ್ ಏರಿಯಾದಲ್ಲಿ ಕೇರಳ ಇರ್ಬೋದು, ಕೋಸ್ಟಲ್ ಕರ್ನಾಟಕ ಇರ್ಬೋದು, ಗೋವಾ ಇರ್ಬೋದು, ಮಹಾರಾಷ್ಟ್ರದ ಕೋಸ್ಟಲ್ವರೆಗೆ ಇಲ್ಲಿ ಹವಾಮಾನ ಚೆನ್ನಾಗಿದೆ ಅಂದರೆ ಅದು ಮೇಯ್ನಾಗಿ ನಮ್ಮ ತೆಂಗು ಮತ್ತು ಅಡಿಕೆಯಿಂದ. ಸೊ ಅದೊಂದು ನಮಗೆ ಇಲ್ಲಿಯ ಜನರಿಗೆ ಆಹಾರ ಪದಾರ್ಥಕ್ಕಿಂತ ಜಾಸ್ತಿಯಾಗಿ ನಮ್ಮ ಹವಾಮಾನದಲ್ಲಿ ಅದರದ್ದು ಕಾಂಟ್ರಿಬ್ಯೂಷನ್ ಭಾಳ ಜಾಸ್ತಿ ಇದೆ. ಎರಡನೇದಾಗಿ ನಿಮಗೆ ಗೊತ್ತಿದೆ, ಇಷ್ಟೊತ್ತರ ಅಡಿಕೆಯನ್ನು ತಗೊಂಡ್ರೆ, ನಮ್ಮ ಹಿಸ್ಟ್ರಿಯನ್ನೇ ತಗೊಂಡ್ರೆ ಸಂಶೋಧನೆಗೆ ಸರ್ ಇಷ್ಟೊತ್ತರೆಗೆ ನಮಗೆ ಯಾರೂ ಜಾಸ್ತಿ ದುಡ್ಡು ಕೊಟ್ಟಿರಲಿಲ್ಲ. ಒಂದು 2021ರಿಂದ ನಾವು ನೋಡಿದರೆ ಅಡಿಕೆಗೆ ಈಗ ತುಂಬ ಇಂಪಾರ್ಟೆನ್ಸ್ ಬರ್ತಾ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಭಾಳ ಸಮಸ್ಯೆಗಳು ಇವೆ. ಒಂದಂದರೆ 2021ರಲ್ಲಿ ಎಲೆ ಚುಕ್ಕಿ ರೋಗ ಅಂತ ಬಂತು. ಆ ಎಲೆ ಚುಕ್ಕಿ ರೋಗ ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗಿದೆ ಅಂದರೆ ಸ್ವಲ್ಪನೇ ದಿವಸದಲ್ಲಿ 59,000 ಹೆಕ್ಟೇರ್, ಅದು ಚಿಕ್ಕಮಗಳೂರಿಂದ ಸ್ಟಾರ್ಟ್ ಆಗಿ ಶಿವಮೊಗ್ಗ, ಆಮೇಲೆ ಕೆಲವು ಪಾರ್ಟ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತು. ಆ ವರ್ಷ 2022ರಲ್ಲಿ ರೈತರಿಗೆ ಅಡಿಕೆಯಿಂದ ತುಂಬ ಲಾಸ್ ಆಯಿತು. ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಒಂದು ರಿಪೋರ್ಟ್ ಮಾಡಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ CPCRI ನೇತೃತ್ವದಲ್ಲಿ ನಮಗೆ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದರು. ನಾವು ಅದನ್ನು ಅಧ್ಯಯನ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಏನೆಲ್ಲ ಆಗ್ತಾಯಿದೆ, ಅದಕ್ಕೆ ಯಾವ ಕಾಸಲ್ ಏಜೆಂಟು, ಆಮೇಲೆ ಯಾಕೆ ಅದು ಸ್ಪ್ರೆಡ್ ಆಗ್ತಾಯಿದೆ, ಅದರದ್ದು ಸ್ಪ್ರೆಡ್ಡನ್ನು ಹೇಗೆ ನಾವು ಸ್ಟಾಪ್ ಮಾಡ್ಬೋದು, ಒಂದು ಲಾಂಗ್ ಟರ್ಮಲ್ಲಿ ಯಾವ ಥರ ಅದನ್ನು ನಿಯಂತ್ರಣ ಮಾಡ್ಬೋದು ಅಂತ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ. ಆ ರಿಪೋರ್ಟ್ ಸಬ್ಮಿಟ್ ಆಗಿ ಸ್ವಲ್ಪ ದಿವಸದಲ್ಲಿ ಆ ರಿಪೋರ್ಟನ್ನು ಎಪ್ರೂವ್ ಮಾಡಿದರು. ಎಪ್ರೂವ್ ಆದ್ರ ಮೇಲೆ ಆಮೇಲೆ ಅವರು ಹೇಳಿದರು, ನೀವು ಇದು ಎಷ್ಟು ಏರಿಯಾದಲ್ಲಿ ಸ್ಪ್ರೆಡ್ ಆಗಿದೆ, ಇದನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಕಮ್ಯುನಿಟಿ ಲೆವೆಲಲ್ಲಿ ಯಾವ ಥರ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು, ಅದಕ್ಕೆ ನಮಗೆ ರಿಪೋರ್ಟ್ ಕೇಳಿದರು. ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿ 2024ರಲ್ಲಿ ನಮಗೆ ಇನ್ಫ್ಯಾಕ್ಟ್ ಆ ರಿಪೋರ್ಟನ್ನು ಎಕ್ಸೆಪ್ಟ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ 60-40% ಇದರಲ್ಲಿ ಅದನ್ನು ಶಿಫಾರಸು ಮಾಡ್ತು. ಬಟ್ ಅದು ರೈತರಿಗೆ ಅದರದ್ದು ಬೆನಿಫಿಟ್ ಸಿಕ್ಕಿಲ್ಲ. ಯಾಕೆಂದರೆ MIDH ನೇತೃತ್ವದಲ್ಲಿ ಅದಕ್ಕೆ ಅದನ್ನು ಎಪ್ರೂವ್ ಮಾಡಿದಾಗ 1 ಹೆಕ್ಟೇರಿಗೆ ಭಾಳ ಕಮ್ಮಿ ಇದು ಸಿಗ್ತಾಯಿತ್ತು ಸಹಾಯಧನ. ಅದನ್ನು ರೈತರು ಒಪ್ಕೊಂಡಿಲ್ಲ. ಅದರ್ವೈಸ್ ಅದು ಇನ್ನೂ ಅದು ಆ್ಯಕ್ಟಿವ್ ಆಗಿದೆ. ಅದನ್ನು ಆ್ಯಕ್ಚುಲಿ ನಮ್ಮ ರಿಪೋರ್ಟ್ ಪ್ರಕಾರ ಎಪ್ರೂವ್ ಮಾಡಿದರೆ ಅದರಲ್ಲಿ ರೈತರಿಗೆ ತುಂಬ ಲಾಭ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇನ್ನೊಂದು ಏನು ನಮಗೆ ಸಿಕ್ಕಿದೆ ಅಂದರೆ ಇದನ್ನು ರಿಸರ್ಚ್ ಮಾಡಿ ತೋರಿಸಲಿಕ್ಕೆ ನಮಗೆ ಸಹಾಯಧನ ಕೊಟ್ಟರು. 4 ಕಡೆ ನಾವು ಇದನ್ನು ರಿಸರ್ಚ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ. 2 ದಕ್ಷಿಣ ಕನ್ನಡದಲ್ಲಿ, 2 ಉತ್ತರ ಕನ್ನಡ, 1 ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಲ್ಲಿ ಇದರ ಬಗ್ಗೆ ನಮ್ಮದು ಅಧ್ಯಯನ ನಡೀತಾ ಇದೆ. ಇವತ್ತು ಒಂದು ಕಡೆ ನಾವು ಇದರದ್ದು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಇಲ್ಲೇ ಬೆಳಿಗ್ಗೆ ನೀವು ರೈತರೆಲ್ಲ ಹೋಗಿ ನೋಡಿದ್ದೀವಿ. ಆಮೇಲೆ ಈಗ 1 ವರ್ಷದಿಂದ ಅದು ಅದನ್ನು ಯಾವ ಥರ ನಿಯಂತ್ರಣ ಮಾಡಬೇಕಂತ ಅದರದ್ದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದೀವಿ. ಅದು ಸುಮಾರು ಮಟ್ಟಿಗೆ ಕಂಟ್ರೋಲ್ ಆಗ್ತಾ ಇದೆ. ಇನ್ನು 2 ವರ್ಷದ ಅದು ರಿಸರ್ಚ್ ಮಾಡಿ ಯಾವ ಥರ ಅದನ್ನು ಕಂಪ್ಲೀಟ್ ಹತೋಟಿ ಮಾಡ್ಬೋದು ಅದ್ರ ಬಗ್ಗೆ ನಾವು ಈಗ
ವರ್ಕ್ ಮಾಡ್ತಾ ಇದ್ದೀವಿ.